ನೋಡಿ ತೋರಿಸ್ತೀನಿ. ಇದೇ ನಂದು ಡಿಸ್ಪ್ಲೇ ಕಾರ್ಡು. ಇದನ್ನು ಒಂದು ಜೆರಾಕ್ಸ್ ಮಾಡಿಕೊಂಡು ನೋಡಿ ಗೈಸ್, ಇನ್ನೊಂದು ಸರ್ತಿ ತೋರಿಸ್ಬಿಡ್ತೀನಿ, ಕ್ಲೀನಾಗಿ ನೋಡ್ಕೊಬೇಡಿ. ಈ ಥರ ಇದೆ. ಫೋಟೋ ಪರವಾಗಿಲ್ಲ, ಫೋಟೋ ಚೆನ್ನಾಗಿರೋ ತಗೊಂಡ್ಬಂದಿದ್ದೀನಿ. ಇದು ನೋಡಿ, ಮ್ಯಾಟ್ ಬಿಚ್ಚಿದ್ದೀನಿ. ಇವಾಗ ಮ್ಯಾಟ್ ತೆಗೆದಿಕ್ಕಿದ್ದೀನಿ. ಎಲ್ಲ ಗಲೀಜು ನೋಡಿ ಹೆಂಗಾಗ್ಬಿಟ್ಟಿದೆ. ನಮ್ಮ ನಾಯಿನೇ ಜಾಸ್ತಿ ಗಲೀಜು ಮಾಡೋದು. ನಮ್ಮ ಪಕ್ಕದಲ್ಲಿ ಕೆಲಸ ಮಾಡ್ತಾರಲ್ಲ, ಆ ಡಸ್ಟೆಲ್ಲ ಕಾಲಲ್ಲಿ ಕೆದ್ರಿ ಎಲ್ಲ ಇದು ಮಾಡಿಬಿಡ್ತದೆ. ಇಲ್ಲಿ ನೋಡಿ, ಫುಲ್ ಆ್ಯಸಿಡ್ ವಾಟರ್ ಬಿದ್ದು ಮಳೆ ಬಂದಾಗ ನೀರು ಇದಾಗಿ ಎಲ್ಲ ತಿಂದ್ಬಿಟ್ಟೈತೆ. ಸೊ ಇನ್ನೊಂದು, ಇದು ಮೀಟ್ರ್ ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ ಏನಂತ ಚೆಕ್ ಮಾಡಿದೆ. ಇವಾಗ ವೈರ್ ಕಟ್ಟಾಗ್ಬಿಟ್ಟಿತ್ತು, ಅದಕ್ಕೆ ಇದೊಂದು ವೈರ್ ಜಾಯಿಂಟ್ ಮಾಡಬೇಕು. ನೋಡಿದೆ, ಇವಾಗ ಚೆಕ್ ಮಾಡಿದೆ, ಕೀ ಆನ್ ಮಾಡಿಬಿಟ್ಟು ಚೆಕ್ ಮಾಡಿದೆ. ನೋಡೋಣ, ಕೀ ಆನ್ ಮಾಡಿಬಿಟ್ಟು ಚೆಕ್ ಮಾಡಿದೆ. ಹಿಂಗೆ ಮಾಡಿದ್ರೆ ಬತ್ತೈತೆ. ಸೊ ಇದು ಟ್ಯಾಂಪರಿಂಗ್ ಮಾಡಿಸಿಲ್ಲ ನಾನು. ಈ ಸತಿ ಮಾಮೂಲಿ ಮೀಟ್ರ್ ಪಾಸಿಂಗ್ ತೊಗೊಂಡೋಯ್ತೀನಲ್ಲ, ಅವಾಗ ರೆಡಿ ಮಾಡಿಸಿದ್ರೆ ಆಯಿತು ಒಟ್ಟಿಗೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಇನ್ನೂ 3 ತಿಂಗಳು ಏನಿದೆ, ಅದಾದಮೇಲೆ ಮಾಡಿಸ್ಕೋಬೇಕು. ಅಷ್ಟು ಗಂಟೆ ಹಂಗೆ ಓಡಿಸ್ತೀನಿ. ಮತ್ತು ತಿರ್ಗಾ ಅವಾಗ ಹೋಗೋದೆ ಅಂತಕ್ಕಂಥ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡ್ತೀನಿ. ಟೂಲ್ಸ್ ಇದು ನೋಡಿ. ಇಲಿ ಎಲ್ಲ ಬಂದೈತೆ ನೋಡಿ, ಇಲ್ಲಿ ನೋಡಿ ಕಾಣಿಸ್ತೈತಾ, ಕವರೆಲ್ಲ ತಿಂದೈತೆ. ಬಟ್ ಹೆವಿ ಕಷ್ಟ ಐತೆ. ನೋಡೋಣ, ರೆಡಿ ಮಾಡೋಣ ಎಲ್ಲ ಪೂರ್ತಿ. ಡಿಸ್ಪ್ಲೇ ಕಾರ್ಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ. ಡಿಸ್ಪ್ಲೇ ಕಾರ್ಡ್ ರೆಡಿ ಮಾಡಿಸ್ಬೇಕಂತವ್ರೆ. ಅದರಿಂದ ಡಿಸ್ಪ್ಲೇ ಕಾರ್ಡ್ಗೆ ಹೋಗ್ತಾ ಇದ್ದೀನಿ ಇವಾಗ. ಡಿಸ್ಪ್ಲೇ ಕಾರ್ಡ್ ರೆಡಿ ಮಾಡಿಸ್ಕೊಬರೋಣ ಅಂದ್ಕೊಂಡಿದ್ದೀನಿ. ಹಂಗೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಡಿಸ್ಪ್ಲೇ ಕಾರ್ಡ್ ಕೇಳ್ಕೊಬರ್ತೀನಿ ಹೆಂಗೆ ಅಂತ. ಸೊ ರೆಡಿ ಬರ್ಬೇಕು ಇವತ್ತು ಡಿಸ್ಪ್ಲೇ ಕಾರ್ಡು. ಇವಾಗ ಬೇಕಂತವ್ರೆ, ಎಲ್ಲರೂ ಮಾಡಿಸ್ತವ್ರೆ, ಅದಕ್ಕೆ ನಾನು ಮಾಡಿಸ್ತೀನಿ. ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಮಾಡಿಸಿಕ್ಕಿದ್ರೆ ಒಳ್ಳೇದು ಅಂದ್ಬಿಟ್ಟು ಯಾಕೆ ಬೇಕು ಸುಮ್ಮನೆ. ಇವಾಗೆಲ್ಲ ಪೊಲೀಸರು ಯಾವುದೋ ಒಂದು ರೆಡಿ ಮಾಡ್ತಾನೆ ಇರ್ತಾರೆ. ಯಾವುದ್ಯಾವುದೋ ಇದೆ, ಅದೆಲ್ಲ ಬಿಟ್ಬಿಟ್ಟು ಆಟೋದವ್ರ ಮೇಲೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವ್ರು ಕೇಳಿದ್ದನ್ನು ನಾವು ಮಾಡಲೇಬೇಕು. ಸೊ ಇವಾಗ ಕುಂಬಳಗೂಡು ಹೋಯ್ತೀನಿ, ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಕೇಳ್ಕೊಂಡು ನೋಡ್ತೀನಿ ಎಲ್ಲಿ ಮಾಡಿಸ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಆಮೇಲೆ. ಸೊ ಬನ್ನಿ, ಆಯ್ತು. ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ಟೈಮು 9 ಗಂಟೆ ಆಯಿತು. ನಿನ್ನೆ ಹೋಗಿದ್ದೆ, ಕುಂಬಳಗೂಡು ಹೋಗಿದ್ದೆ, ಕುಂಬಳಗೂಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ. ಅಲ್ಲೋಗಿ ಕೇಳಿದೆ ಈ ಥರ ಮಾಡಿಸ್ಬೇಕು ಅಂತ. ಒಂದು ನಿಮಿಷ ಇರಿ. ಡಿಸ್ಪ್ಲೇ ಕಾರ್ಡ್ ಮಾಡಿಸ್ಬೇಕು ಸರ್ ಅಂತ ಕೇಳಿದೆ. ಕುಂಬಳಗೂಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಹೋಗಿ ಅಲ್ಲಿ ಇದ್ಕೊಂಡು ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಪ್ಪ, ಅಲ್ಲಿ ಮಾಡಿಕೊಡ್ತಾರಂದ್ರು. ತಿರ್ಗಾ ಅಲ್ಲಿಂದ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲೋದ್ಮೇಲೆ ಏನೋ ಅಂದರು ಅವರು, ಇವತ್ತು ಮೀಟಿಂಗ್ ಇದೆ, ನಾಳೆ 9:15 ಬಂದ್ಬಿಡು, 9:15 ಮಾಡಿಕೊಡ್ತೀನಿ ಅಂದರು. ಸೊ ಡಾಕ್ಯುಮೆಂಟ್ಸ್ ಏನೇನು ಹೇಳಿದ್ರೆ ಅಂತ ಡಾಕ್ಯುಮೆಂಟ್ಸ್ ಏನೇನು ಹೇಳಿದ್ದಾರೆ ಅಂದರೆ ಅದು ಆಮೇಲೆ ಹೇಳ್ತೀನಿ. ಸೊ ಇವಾಗ ಟೈಮ್ ಆಯಿತು, 9 ಗಂಟೆ ಆಯಿತು. 9:15 ಬರೋಕ್ಕೆ ಹೇಳೋರೆ. ನೋಡೋಣ, ಯಾವುದಾದ್ರೂ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ, ಬಿದ್ದರೆ ನಮ್ಮ ಪುಣ್ಯ. ಇವಾಗ ಸದ್ಯಕ್ಕೆ ಒಂದು ಬಾಡಿ ಯಾವುದಾದ್ರೂ ಮೆಜೆಸ್ಟಿಕ್ ಬಿದ್ದುಬಿಟ್ರೆ ಸಾಕು, ನನಗೆ ಬಾಡಿಗೆ ಹೊಡ್ಕೊಂಡು ಹೋಗ್ಬೋದು. ಸೊ ಯಾವುದೋ ಬಿತ್ತು ಮಿನಿಮಮ್ ಬಾಡಿಗೆ. ಇಲ್ಲೇ ಪಕ್ಕನೇ ಅವರೇ, ನಮ್ಮ ಮನೆ ಪಕ್ಕನೇ ಅವರೇ, ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಹೋಗೋಣ. ಅಲ್ಲಿಂದ ನೋಡೋಣ ಯಾವ್ದು ಬೀಳುತ್ತೆ ಅಂತ. ಇವಾಗ ನಾವು ಡ್ಯೂಟಿ ಆನ್ ಮಾಡಿರೋದೇ ಲೇಟು. ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ, ಹಂಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಅವ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾರೂ ಕಾಣಿಸ್ತಾ ಇಲ್ಲ. ನೋಡೋಣ.
ಫಸ್ಟ್ ಬಾಡಿಗೆ ಕಂಪ್ಲೀಟ್ ಮಾಡಿದೆ. ನೋಡೋಣ. ಇಲ್ಲೇ ವಿಜಯಶ್ರೀ ಲೇಔಟಿಂದ ಚಾಮರಾಜಪೇಟೆ ಬಿತ್ತು. ಪರವಾಗಿಲ್ಲ, ಚಾಮರಾಜಪೇಟೆಗೆ ಹೊಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಹೋಗಿ ರೆಡಿ ಮಾಡಿಸ್ಕೊ ಬರ್ತೀನಿ. ಅದಕ್ಕೆ ಕಾಯ್ತಾ ಇದ್ದೆ ನಾನು ಆವಾಗಿಂದ. ಯಾವುದಾದ್ರೂ ಬಿದ್ದರೆ ಎತ್ತಾಕೊಂಡು ಹೋಗೋಣ, ಖಾಲಿ ಹೋಗೋದು ಬೇಡ ಅಂತ. ಸೊ ಬಿತ್ತು. ಸರಿ ಬನ್ನಿ, ಆಯಿತು, ಪಿಕಪ್ ಮಾಡ್ಕೊಳ್ಳೋಣ. ₹200 ಬಾಡಿಗೆ ಚಾಮರಾಜಪೇಟೆ. ಮತ್ತು ತಿರ್ಗಾ ಸೆಲ್ಫಿ ಕೇಳ್ತಾ ಇದ್ದು. ಎರಡು ಸತಿ ಆಯ್ತು ಇವಾಗಲೇ ಸೆಲ್ಫಿ ಕೇಳೋಕ್ಕೆ. ಅದೇನು ಇವಾಗ ಪದೇ ಪದೇ ಸೆಲ್ಫಿ ಕೇಳ್ತದೆ. ಸೊ ಹೋಗೋಣ. ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಹೋಗೋಣ. ಇಲ್ಲೇ ಇದೆ ಮುಂದೆ ಬಂಕ್ ಪೆಟ್ರೋಲ್. ಸೊ ಗೈಸ್, ನಾನು ಇವಾಗ ಉಪ್ಪರಪೇಟೆ ಪೊಲೀಸ್ ಸ್ಟೇಷನು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ಬಂದೆ. ಮಾಡಿಸಿದ್ದೀನಿ. ಇವಾಗ ₹200 ತೊಗೊಂಡ್ರು. ಆಮೇಲೆ ಡಾಕ್ಯುಮೆಂಟ್ಸ್ ಹೇಳ್ದನಲ್ಲ ನಾನು ಏನೇನು ಬೇಕಾಗುತ್ತಂತ. ನಂದು ಡಾಕ್ಯುಮೆಂಟ್ಸ್ ತೊಗೊಂಡಿರೋದು 2 ಫೋಟೋ. ನೀವು ಮಾಡಿಸ್ಬೇಕಂದ್ರೆ 2 ಫೋಟೋ, ಗಾಡಿ RC ಕಾರ್ಡು, ಆಮೇಲೆ ನಮ್ಮದು DL, ರೆಂಟಲ್ ಅಗ್ರಿಮೆಂಟ್ ಪೇಪರು, ಮನೆಯದು. ಇನ್ನು ಸ್ವಂತ ಮನೆ ಆದರೆ ಸ್ವಂತ ಮನೆದು ಎತ್ಕೊಂಡು ಹೋಗಿ, ಇಲ್ಲ ಬಾಡಿಗೆ ಮನೆದಾದ್ರೆ ಬಾಡಿಗೆ ಮನೆದು ಅಗ್ರಿಮೆಂಟ್ ಪೇಪರು ಎತ್ಕೊಂಡು ಹೋದರೆ ಕರೆಕ್ಟಾಗಿ 5 ನಿಮಿಷದಲ್ಲಿ ಮಾಡಿಕೊಡ್ತಾರೆ. 2 ಫೋಟೋ. ಒಂದು ಫೋಟೋ ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಲ್ಲ ಅದಕ್ಕೆ ತೊಗೊತಾರೆ. ಒಂದು ಫೋಟೋ ನಮಗೆ ಇಲ್ಲಿ ನೋಡಿ ತೋರಿಸ್ತೀನಿ. ಇದೇ ನಂದು ಡಿಸ್ಪ್ಲೇ ಕಾರ್ಡು. ಇದನ್ನು ಒಂದು ಜೆರಾಕ್ಸ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ಹಿಂದ್ಗಡೆ ನಾನು ಸೀಟ್ ಹಿಂದ್ಗಡೆ ತಗೊಳಕ್ಬೇಕು. ಬಟ್ ಇವಾಗ ಹೇಳಿದ್ರು ಅವರು 3 ವರ್ಷ ಆದಮೇಲೆ ರಿನ್ಯೂವಲ್ ಮಾಡಿಸಿದ್ರು. ಆಮೇಲೆ ಎಷ್ಟು ಡೇಟ್ ಎಷ್ಟು ಅಂದರೆ ಇವತ್ತು 8 ಜನವರಿ 8 2029 ಜನವರಿ 8ಗೆ ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು ನಾನು. ಏನಿಲ್ಲ, ಜಾಸ್ತಿ ಏನಿಲ್ಲ. ಫೀಸಿನ ₹200 ತೊಗೊಂಡ್ರು. ಸೊ ಎಲ್ಲರೂ ಮಾಡಿಸಿ ಅಲ್ಲಿ ಮಾತಾಡ್ತಾಯಿದ್ರು. ಇವಾಗ ಎಲ್ಲರೂ ಆಟೋದವರೆಲ್ಲ ಬರ್ತಾವ್ರಂತೆ. ಏನು ಹೇಳ್ತಾಯಿದ್ರು ಅಂದರೆ, ಇವಾಗ ಎಲ್ಲ ಬಾಂಗ್ಲಾದೇಶದವರು ಅವರು ಇವರು ಜಾಸ್ತಿ ಬಂದು ಮಾಡ್ತಾವ್ರೆ. ಅದರಿಂದ ಇವಾಗ ಇದು ಡಿಸ್ಪ್ಲೇ ಕಾರ್ಡ್ಸು ಮಾಡಿಸ್ಬೇಕಂತ ಮಾಡಿಸ್ತಾ ಇರೋದು ರೂಲ್ಸ್ ಇವಾಗ ಅಂದ್ಬಿಟ್ಟು ಅಂತಾಯಿದ್ರು. ನನ್ನನ್ನು ಬೈತಾಯಿದ್ರು, ಇಷ್ಟು ದಿನ ಯಾಕೆ ಮಾಡಿಸ್ಕೊಂಡಿಲ್ಲ ನಾನು ಅಂತ. ಇಲ್ಲ ಸರ್, ಅವಾಗೆಲ್ಲ ಬೇಡ ಅಂತ ಹೇಳಿದ್ರು, ಅದಕ್ಕೆ ಮಾಡಿಸ್ಕೊಂಡಿಲ್ಲ ಅಂದೆ. ಮತ್ತು ಇವಾಗ ಯಾರು ಹೇಳಿದ್ರು ನೀನು ಮಾಡಿಸ್ಕೊಳಕ್ಕೆ ಅಂದರು. ಇಲ್ಲ, ಈ ಥರ ಮಾತಾಡ್ತಾಯಿದ್ರು ಸರ್ ಅಂದೆ. ಸೊ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ಸಿಗ್ತೀನಿ ಮತ್ತೆ. ಡ್ಯೂಟಿ ಮಾಡಬೇಕು. ಬೆಳಗ್ಗೆ ಅಮ್ಮಮ್ಮ ಅದೊಂದು ₹200, ಆಮೇಲೆ ಅಲ್ಲೊಂದು ₹50, ₹250 ಬಾಡಿಗೆ ಮಾಡಿದ್ದೀನಿ. ಟೈಮು ಎಷ್ಟಾಗಿದೆ ಗೊತ್ತಾ? ₹250 ಬಾಡಿಗೆ ಹೊಡೆದಿದ್ದೀನಿ. ಟೈಮ್ 11 ಗಂಟೆ ಆಗೋಯ್ತು. ನೋಡೋಣ. ಇವಾಗ 11 ಗಂಟೆ ಟೈಮಲ್ಲಿ ಮೆಜೆಸ್ಟಿಕಲ್ಲಿ ಯಾವುದು ಬಾಡಿಗೆನೇ ಬೀಳಲ್ಲ ಗುರು. ಇಲ್ಲಿ ಹಿಂಸೆ. ನೋಡ್ತೀನಿ, ಇಲ್ಲೇ ಎಲ್ಲಾದರೂ ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಂಡು ಇದೆಲ್ಲ ರೆಡಿ ಮಾಡಿಸ್ಕೊಂಡು ಹೋಯ್ತೀನಿ. ಸುಮ್ಮನೆ ನಮ್ಮ ಕಡೆನೇ ಹೋಯ್ತೀನಿ. ಅಲ್ಲೇ ಲೋಕಲ್ ಮಾಡ್ಕೊತೀನಿ. ಇಲ್ಲಿ ಏನಿದ್ರು ಸಂಜೆ ಗಂಟೆ ಬಾಡಿಗೆನೇ ಬೀಳೋಲ್ಲ. ಏನೋ ಅಪರೂಪ ಮೆಜೆಸ್ಟಿಕಲ್ಲಿ ಬೀಳೋದು. ನಿನ್ನೆ ಬಂದು ಇದಕ್ಕೋಸ್ಕರ ನಿನ್ನೆ ಬಂದು ವಾಪಸ್ ಹೋಗಿದ್ದೀನಿ. ವಾಪಸ್ ಹೋಗಿ ಮನೆ ಅಗ್ರಿಮೆಂಟ್ ಪೇಪರ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು, ಎಕ್ಸ್ಪೈರಿ ಆಗಿತ್ತು ನಂದು ಮನೆ ಅಗ್ರಿಮೆಂಟ್ ಪೇಪರು. ಮತ್ತು ತಿರ್ಗಿ ಅದನ್ನು ಮಾಡಿಸ್ಕೊಂಡು ಅದೆಲ್ಲ ತೊಗೊಂಬಂದು ಮಾಡಿಸಿರೋದಕ್ಕೆ ಇಷ್ಟ ಆಯಿತು. ನಂದು DL ನಂಬರ್ ಇದೆ, ಎಲ್ಲ ಇದೆ ಪೂರ್ತಿ. ನನ್ನ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ. ನನ್ನ ಅಡ್ರೆಸ್ ಇದೆ. ನೋಡಿ ಗೈಸ್, ಇನ್ನೊಂದು ಸರ್ತಿ ತೋರಿಸ್ಬಿಡ್ತೀನಿ. ಕ್ಲೀನಾಗಿ ನೋಡ್ಕೊಬೇಡಿ.
ಥರ ಇದೆ. ಫೋಟೋ ಪರವಾಗಿಲ್ಲ, ಫೋಟೋ ಚೆನ್ನಾಗಿರೋ ತಗೊಂಡ್ಬಂದಿದ್ರು. ಸೊ ಆದಷ್ಟು ಬೇಗ ನೀವು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಯಾಕಪ್ಪ ಅಂದರೆ ಈಗ ಕಾಲ ಸರಿ ಇಲ್ಲ, ನಾವೆಲ್ಲ ಕರೆಕ್ಟಾಗಿದ್ದರೆ ಒಳ್ಳೆಯದು. ನಾನು ಅವಾಗೆ ಫಸ್ಟೇ ನಾನು ಗಾಡಿ ತೊಗೊಂಡಾಗೆ ಮಾಡಿಸ್ಬೇಕು ಅಂದ್ಕೊಂಡೆ, ಕೇಳಿದೆ. ಈಗ ಕೆಲವರು ಪೊಲೀಸ್ ಹತ್ರನೇ ಕೇಳಿದೆ, ಈ ಥರ ಸರ್ ಹಿಂಗೆ ಮಾಡಿಸ್ಬೇಕಂದ್ರೆ, ಇಲ್ಲ ಅವಶ್ಯಕತೆ ಇಲ್ಲಪ್ಪ, ಅದರದ್ದೇನು ಅವಶ್ಯಕತೆ ಇಲ್ಲ, ಓಡಿಸ್ಬೋದು ನೀನು ಹಂಗೆ ಅಂತ. ಸರಿ ಅಂದ್ಬಿಟ್ಟು ಹಂಗೆ ಓಡಿಸ್ದೆ, ಇಲ್ಲಾಂದ್ರೆ ನಾನು ಆವಾಗಲೇ ಮಾಡಿಸ್ತಾ ಇದ್ದೆ. ಸೊ ಫಸ್ಟ್ ಇದು ಹಿಂದೆ ಇಕ್ಬಿಡೋಣ ಎಲ್ಲ. ಎಲ್ಲ ಒರಿಜಿನಲ್ ಇದೆ ಗುರು ಇದರಲ್ಲಿ. RC ಕಾರು, ನಂದು RC ಕಾರ್ಡು, ಆಮೇಲೆ DL ಎಲ್ಲ ಒರಿಜಿನಲ್ ಇದೆ. ಒರಿಜಿನಲ್ ಎತ್ಕೊಂಡ್ಬಂದಿದೆ. ಯಾಕೆ ನಾನು ಮಾಮೂಲಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಒರಿಜಿನಲ್ ಎತ್ಕೊಂಡು ಹೋಗ್ಬೇಕಂದ್ರು, ಬಟ್ ಇಲ್ಲಿ ಏನು ಒರಿಜಿನಲ್ ಏನು ಕೇಳಿಲ್ಲ, ಎಲ್ಲ ಜೆರಾಕ್ಸ್ ತೊಗೊಂಡ್ರು, ಒಂದು ಸೆಟ್ಟು ಎತ್ಕೊಂಡ್ರು. ಸೊ ಗೈಸ್, ಮಾಡಿಸ್ಕೊಬೇಡಿ ನೀವು ಆದಷ್ಟು. ಏನು ಜನ ಗೊತ್ತಾ, ಜಾಸ್ತಿ ಜನ ಮಾಡಿಸ್ತವ್ರೆ ಇವಾಗ ಆಟೋದವರೆಲ್ಲ. ಸೊ ಬನ್ನಿ, ಆಯ್ತು ಸಿಗೋಣ, ಮತ್ತು ನೆಕ್ಸ್ಟ್ ಸಿಗ್ತೀನಿ, ಡ್ಯೂಟಿ ಮಾಡ್ತಾ ಸಿಗ್ತೀನಿ. ಫಸ್ಟು ಹೋಗ್ಬಿಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.